ಪರಾರಿಯಾಗಲು ಯತ್ನಿಸಿದ ಪತಿ, ಸಾರ್ವಜನಿಕರಿಂದ ಕಂಗಾಲಾದ ಪತ್ನಿ ಹಾಗೂ ಮಕ್ಕಳ ರಕ್ಷಣೆ. ಅನಾರೋಗ್ಯ ಪೀಡಿತ ಪತ್ನಿಯನ್ನು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕರೆದುಕೊಂಡು ಬಂದಿದ್ದ ಪತಿಯು ಪತ್ನಿ, ಇಬ್ಬರು ಮಕ್ಕಳು ಹಾಗೂ ಅತ್ತೆಯನ್ನು ಉಡುಪಿಯ ಸಿಟಿ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿರುವ ಘಟನೆ ನಡೆದಿದೆ. ಬಿಹಾರ ಮೂಲದ ಇವರು ಬಹಳ ಹೊತ್ತು ಕಳೆದರೂ ಪತಿಯು ಬಾರದ ಹಿನ್ನೆಲೆಯಲ್ಲಿ ಅವರ ಪತ್ನಿ ಸಹಿತ ಎಲ್ಲರೂ ಬೊಬ್ಬಿಡಲು ಆರಂಭಿಸಿದ್ರು. ಇದನ್ನು ಗಮನಿಸಿದ ಸ್ಥಳೀಯರೊಬ್ಬರು ಸಮಾಜ ಸೇವಕ ನಿತ್ಯಾನಂದ ಬಳಕಾಳು ಅವರಿಗೆ ಮಾಹಿತಿಯನ್ನು ನೀಡಿದ್ರು. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಅವರು ನಾಲ್ವರನ್ನು ಮಹಿಳಾ ಪೊಲೀಸ್ ಠಾಣೆಗೆ ತಂದೊಪ್ಪಿಸಿದ್ರು. ಬಳಿಕ ನಿಟ್ಟೂರಿನ ಸಖಿ ಕೇಂದ್ರಕ್ಕೆ ದಾಖಲಿಸಲಾಯಿತು. ಸುಮಾರು ಹೊತ್ತಿನ ಬಳಿಕ ಪತಿಯು ಆಗಮಿಸಿದ್ದಾನೆ. ಚಿಕಿತ್ಸೆಗೆ ಹಣ ಹೊಂದಿಸಲು ಕಷ್ಟಕರವಾದ ಕಾರಣ ಬರಲು ತಡವಾಯಿತು ಎಂದು ಪತಿ ಹೇಳಿಕೊಂಡಿದ್ದಾನೆ. ಈ ಮೂಲಕ ಪ್ರಕರಣ ಸುಖಾಂತ್ಯಗೊಂಡಿದೆ. रुको इधर ही रुको, हेल्प निकालेगा, जुगाड़ आएगा। हाँ, दो बच्चा भी है। ಯಾವ ನಿತ್ಯಾನಂದ ಯಾವ ಪಾತ್ರ ಬರುತ್ತೆ ಫುಲ್ಲ ಬೇಡ ಜಪ್ಪ ಬೇಡ ಇರೋ ಚೂರು ಹಾಕಿಂಚು ಪೌಡರ್ बैठ ए रोमा तू बैठ के क्यों रो रही तू बैठ ना क्या होगा आया ना लेकर जा लो बैठ आराम से तू साथ देने का अच्छा बात के तू रोए तो बुढ़ी इतना रो बैठ बैठ कुछ नहीं गया बैठ हॉस्पिटल लगेगा जो नीचे बने जो उधर अंदर जाओ आराम से बैठो हम दो लेकर